ಶುಭೋದಯ ವಿದ್ಯಾರ್ಥಿಗಳ ಪ್ರಥಮ PUCನಲ್ಲಿ 4ನೇ ಪದ್ಯ ಭಾಗ ನೋಡ್ತಾ ಹೋಗೋಣ. ಆ ಪದ್ಯ ಭಾಗದ ಹೆಸರು ಹಲುಬಿದಳ್ ಕಲ್ಮರ ಕರಗುವಂತೆ ಅನ್ನುವಂಥದ್ದು. ಅದಕ್ಕೂ ಮೊದಲು ಇಲ್ಲಿ ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ. ಆ ಪದ್ಯ ಭಾಗವನ್ನು ಬರೆದಂತಹ ಕವಿ ಲಕ್ಷ್ಮೀಶ ಅನ್ನುವಂತಹ ಕವಿ. ಈ ಕವಿಯ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. 1550ರಲ್ಲಿ ಇದ್ದಂತಹ ಈ ಕವಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರು ಇವ್ರದ್ದು. ಇವರ ಬಗ್ಗೆ ವಿದ್ವಾಂಸರಲ್ಲಿ ನಾನಾ ರೀತಿಯಾದಂಥ ಒಂದು ಅಭಿಪ್ರಾಯಗಳಿವೆ. ಕರ್ನಾಟಕ ಕವಿಚೂತವನ ಚೈತ್ರ ಮತ್ತು ಉಪಮಾಲೋಲ ಅಂತ ಬಿರುದುಗಳನ್ನು ಈ ನಮ್ಮ ಲಕ್ಷ್ಮೀಶ ಕವಿ ಪಡೆದು ಷಟ್ಪದಿಯಲ್ಲಿ ತನ್ನ ಕಾವ್ಯದ ಛಂದಸ್ಸನ್ನು ಬರೆದಿರುವಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಇದನ್ನು ನೋಡ್ತಾ ಹೋಗೋಣ. ಈ ದಿನ ಹಲುಬಿದಳ್ ಕಲ್ಮರ ಕರಗುವಂತೆ ತೋರಿಸ್ತೀನಿ. ಈ ಪದ್ಯಭಾಗ ಅನ್ನುವಂಥದ್ದು ಏನಪ್ಪ? ಹಲುಬಿದಳ್ ಅಂದರೆ ಬಹಳ ನೋವನ್ನು, ಬಹಳ ವೇದನೆಯನ್ನು, ಬಹಳ ಒಂದು ದುಃಖವನ್ನು ಪಟ್ಲು ಅನ್ನುವಂಥದ್ದು. ಯಾರು? ಕಲ್ಮರ ಕರಗುವಂತೆ. ಕಲ್ಲು ಪ್ಲಸ್ಸು ಮರ, ಕಲ್ಲು ಮತ್ತು ಮರ ಎರಡೂ ಕೂಡ ಕರಗೋದಿಲ್ಲ. ಕಲ್ಲು ಮರ ಎರಡೂ ಕೂಡ, ಕೆಲವರು ಹೇಳ್ತಾರೆ ಅಯ್ಯೋ ಕಲ್ಲು ಹೃದಯಪ್ಪ, ಒಂದು ಕಲ್ಲು ಹೃದಯ ಅಂತಾರೆ. ಆದರೆ ಕಲ್ಲು ಮರಗಳೇ ಕರಗೋದುವಂತೆ ಯಾರ ದುಃಖಕ್ಕೆ? ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಶ್ರೀರಾಮಚಂದ್ರನ ಹೆಂಡತಿಯಾದಂಥ ಸೀತಾಮಾತೆ ತುಂಬು ಗರ್ಭಿಣಿ, ಕಾಡೊಳಗೆ ಇವಳೊಬ್ಬಳೇ ದುಃಖ ಪಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕಲ್ಲು ಮರಗಳೇ ಕರಗೋದು ಅನ್ನುವಂಥದ್ದನ್ನು ಇಡೀ ಸ್ತ್ರೀಕುಲ, ಮನುಕುಲ ಎಲ್ಲ ಒಂದು ಕರಗುವ ರೀತಿಯಲ್ಲಿ ಇವಳ ದುಃಖ ಎಷ್ಟು ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ತಮ್ಮ ಷಟ್ಪದಿನಲ್ಲಿ ತಿಳಿಸ್ತಾ ಹೋಗ್ತಾರೆ ನಮ್ಮ ಲಕ್ಷ್ಮೀಶ. ಈ ಲಕ್ಷ್ಮೀಶ ಕವಿಯ ಒಂದು ಈ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ. ಹಲುಬಿದಳ್ ಕಲ್ಮರ ಕರಗುವಂತೆ. ದುಃಖ ಪಡ್ತಾ ಇದ್ದಾಳೆ, ಕಲ್ಲು ಮರ ಕರಗುವಂತೆ ಇಲ್ಲಿ ದುಃಖ ಪಡ್ತಾ ಇದ್ದಾಳೆ ಅಂತಂದರೆ ಎಂತಹ ದುಃಖವನ್ನು ಪಟ್ಲು ಈ ನಮ್ಮ ಸೀತಾಮಾತೆ ಅನ್ನುವಂಥದ್ದು. ಅದಕ್ಕೂ ಮೊದಲು ನಾವು ಈ ಯಾವ ಸಂದರ್ಭದಲ್ಲಿ ಈ ದುಃಖವನ್ನು ಪಟ್ಲು ಅಂತ ನಾವು ಹಿನ್ನೆಲೆಗೆ ಹೋಗೋಣ ವಿದ್ಯಾರ್ಥಿಗಳ. ಹಾಗೆಯೇ ನೀವು ಕೇಳಿಸ್ಕೊಳ್ಳಿ. ಇಲ್ಲಿ ಮೊದಲು ರಾಮಾಯಣ ನಡೀತು. ಕ್ರಿಸ್ತಪೂರ್ವ 5140ರಲ್ಲಿ ರಾಮಾಯಣ ಜರುಗಿದಂಥ ಸಂದರ್ಭ. ಆ ರಾಮಾಯಣದ ಕತೆ ನಂತರದಲ್ಲಿ ಬಂದಂಥದ್ದು ಮಹಾಭಾರತ, ಕ್ರಿಸ್ತಪೂರ್ವ 3ನೇ ಶತಮಾನ. ಆ ಮಹಾಭಾರತದ ಕಥೆಯಲ್ಲಿ ಸಂದರ್ಭದಲ್ಲಿ ಏನಾಗೋಗಿದೆ, ಈ ಕೌರವರಿಗೂ ಪಾಂಡವರಿಗೂ 18 ದಿನಗಳ ಕಾಲ ಯುದ್ಧ ನಡೀತದೆ. ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕೌರವರು ಎಲ್ಲ ಹತರಾಗ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಆ ಪಾಪವನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಪಾಂಡವರು ಏನು ಮಾಡ್ತಾರೆ, ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಅಶ್ವಮೇಧ ಅಂದರೆ, ಅಶ್ವ ಅಂದರೆ ಕುದುರೆ, ಕುದುರೆಯನ್ನು ಒಂದು ಯಾಗವನ್ನು ಮಾಡಿ ಆ ಕುದುರೆಗೆ ಅಣೆಪಟ್ಟಿಯನ್ನು ಕಟ್ಟಿ, ಆ ಕುದುರೆ ಅಣೆಪಟ್ಟಿನಲ್ಲಿ ಯಾರು ಆ ಕುದುರೆಯನ್ನು ಕಟ್ಟಾಕ್ತಾರೋ ಅವರು ಪಾಂಡವರ ಜೊತೆ ಯುದ್ಧ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಇಲ್ಲಿ ಪಾಂಡವರು ಏನು ಮಾಡ್ತಾರೆ, ಇಷ್ಟೊತ್ತಾಗಲೇ ಅರ್ಜುನ ಅದರ ಮುಖ್ಯ ಸಾರಥ್ಯವನ್ನು ವಹಿಸ್ತಾನೆ. ಅರ್ಜುನ ಆ ಅಶ್ವಮೇಧ ಯಾಗದ ಮುಂದಾಳತ್ವವನ್ನು ವಹಿಸ್ಕೊಂಡು ನಂತರದಲ್ಲಿ ಇಡೀ ಪ್ರಪಂಚವೆಲ್ಲವನ್ನು ಕೂಡ ಜಯಿಸ್ಕೊಂಡು ಬರ್ತಾ ಇರ್ತಾನೆ. ಆಗ ಬಭ್ರುವಾಹನ ಅನ್ನುವಂಥ ಇವನ ಮಗ, ಇವನಿಗೆ ಗೊತ್ತಿಲ್ಲ ಪಾಪ, ಅಪ್ಪ ಮಕ್ಕ ಇವ್ರಿಗಿಬ್ರಿಗೂ ಕೂಡ ಪರಿಚಯ ಇಲ್ಲ. ಸ್ವಂತ ಮಗ, ಅರ್ಜುನನ ಸ್ವಂತ ಮಗ ಬಭ್ರುವಾಹನ ಈ ಅರ್ಜುನನ ಕುದುರೆಯನ್ನು ಕಟ್ಟಾಕ್ತಾನೆ. ಅಂಥ ಸಂದರ್ಭದಲ್ಲಿ ತಂದೆ ಮಕ್ಕಳಿಗೆ ಯುದ್ಧ ಆಗ್ತದೆ. ಭಯಂಕರವಾದಂಥ ಯುದ್ಧ ಜರುಗಿದಂಥ ಸಂದರ್ಭದಲ್ಲಿ ಇಲ್ಲಿ ಬಹಳ ದುಃಖಿತನಾಗ್ತಾನೆ ಧರ್ಮರಾಯ. ಏನಪ್ಪ, ತಂದೆ ಮಕ್ಕಳಿಗೇ ದುಃಖ ಬಂತಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಬಹಳ ದುಃಖಿತನಾದಂಥ ಸಂದರ್ಭದಲ್ಲಿ ಕಥೆಯನ್ನು ಬರೆದಂತಹ
ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಕಥೆನ ಹೇಳ್ತಾ ಹೋಗ್ತಾನೆ ಅನ್ನುವಂಥದ್ದು. ನೋಡಪ್ಪ ಧರ್ಮರಾಯ, ನಿನ್ನ ಈ ತಮ್ಮ ಅರ್ಜುನನಿಗೆ ಮತ್ತು ನಿನ್ನ ಆ ಮೊಮ್ಮಗ ಯಾರು ಬಬ್ರುವಾಹನ, ಇವ್ರಿಗೆ ನಡೆದಂತಹ ಕಥೆಗಿಂತಲೂ ಕೂಡ ಘೋರವಾದಂತಹ ಕತೆ ಲವಕುಶರ ಕತೆ ಅನ್ನುವಂಥದ್ದು. ರಾಮಾಯಣದಲ್ಲಿ ಬರುವಂಥ ರಾಮ ಮತ್ತು ಲವಕುಶರ ನಡುವೆ ಕೂಡ ಯುದ್ಧ ನಡೀತು, ತಂದೆ ಮಕ್ಕಳ ನಡುವೆ ಯುದ್ಧ ಜರುಗ್ತು, ಅಂಥದ್ರಲ್ಲಿ ನೀನೇನು ಕೂಡ ದುಃಖಿಸಬೇಡ ಅನ್ನುವಂತಹ ಸಂದರ್ಭದಲ್ಲಿ ಸೀತಾಮಾತೆ ಎಷ್ಟೊಂದು ದುಃಖಪಟ್ಲು, ಸೀತೆ ಯಾವ ರೀತಿ ಒಂದು ದುಃಖವನ್ನು ಕಾಡೊಳಗೆ ಬಿಟ್ಟು ಬರುವಂತೆ ರಾಮ ಏನು ಮಾಡ್ತಾನೆ, ಲಕ್ಷ್ಮಣನಿಗೆ ಆಜ್ಞಾಪಿಸ್ತಾನೆ. ಗೊಂದಲ ಮಾಡ್ಕೊಬೇಡಿ ವಿದ್ಯಾರ್ಥಿಗಳ, ಕತೆ ನಡೆಯುವಂಥದ್ದು ಇಲ್ಲಿ ಜೈಮಿನಿ ಭಾರತ, ಜೈಮಿನಿ ಮುನಿ ಲಕ್ಷ್ಮೀಶನ. ಯಾವ ಪಾಂಡವರ ಕಥೆನ ಜೈಮಿನಿ ಮುನಿ ಕಥೆ ಹೇಳುವಂಥ ಸಂದರ್ಭದಲ್ಲಿ ಸೀತಾಮಾತೆಗೆ ಬಂದಂಥ ಕಷ್ಟವನ್ನು ಈ ಸಂದರ್ಭದಲ್ಲಿ ಕವಿ ಇಲ್ಲಿ ಹೇಳ್ತಾ ಹೋದಂಥ ಸನ್ನಿವೇಶ. ಇಲ್ಲಿ ಬರುವಂಥದ್ದು ಸೀತಾಮಾತೆ ಅನ್ನುವಂಥವಳನ್ನ ಕಾಡೊಳಗೆ ಬಿಡಬೇಕು ಅನ್ನುವಂಥದ್ದು. ಯಾಕೆ ಕಾಡೊಳಗೆ ಬಿಡಬೇಕು, ಏನು ಮಾಡಿದ್ಲು ಪಾಪ ಸೀತೆ? 14 ವರ್ಷ ರಾಮನ ಜೊತೆಯಲ್ಲಿ ಇಡೀ ವನವಾಸವನ್ನು ಅನುಭವಿಸಿದ್ಲು. ಅದಾದ ಮೇಲೆ ಬಂದಂತಹ ಯಾವನೋ ಒಬ್ಬ ವ್ಯಕ್ತಿ, ಗೂಢಾಚಾರರು ಇಡೀ ರಾಮನ ಬಗ್ಗೆ ಸೀತೆ ಬಗ್ಗೆ ಏನಾದ್ರು ಮಾತಾಡ್ಕೊಳ್ತಾರ ಅಂತ ಹೋಗಿ ಆ ರಾಮರಾಜ್ಯದಲ್ಲಿ ಹೋಗಿ ವಿಚಾರಿಸ್ತಾರೆ. ಯಾವನೋ ಒಬ್ಬ ಈ ಬಟ್ಟೆ ಒಗೆಯುವಂಥವ್ರು ಮಡಿವಾಳ ಏನು ಮಾಡ್ತಾನೆ, ನಾನು ಬಿಟ್ಟೆಡ್ತಿ ಕಟ್ಕೊಳ್ಳೋಕ್ಕೆ ನಾನು ರಾಮನಲ್ಲ ಅಂದರೆ ಒಂದು ಸೀತೆಯ ಬಗ್ಗೆ ಒಂದು ಈ ರೀತಿಯಾಗಿ ಮಾತಾಡ್ಕೊಂಡಂಥ ಸಂದರ್ಭದಲ್ಲಿ ಗೂಢಾಚಾರರು ಹೋಗಿ ರಾಮನಿಗೆ ಹೇಳ್ತಾರೆ. ಆವಾಗ ರಾಮ ಏನು ಮಾಡ್ತಾನೆ, ಒಂದು ನಿರ್ಧಾರಕ್ಕೆ ಬರ್ತಾನೆ, ನಾನು ಸೀತೆಯನ್ನು ತ್ಯಜಿಸ್ತೀನಿ, ತುಂಬು ಗರ್ಭಿಣಿಯನ್ನು ಆ ಕಾಡೊಳಗೆ ಬಿಟ್ಬಿಡು ಅಂತೇಳಿ ಆ ಲಕ್ಷ್ಮಣನನ್ನು ಕಳಿಸುವಂತಹ ಸನ್ನಿವೇಶ. ಲಕ್ಷ್ಮಣನಿಗೆ ಆಜ್ಞಾಪಿಸ್ತಾನೆ. ಲಕ್ಷ್ಮಣ ಪಾಪ ಅವನು ಅಣ್ಣನ ಮಾತನ್ನ ಧಿಕ್ಕರಿಸುವಂಗಿಲ್ಲ. ತುಂಬು ಗರ್ಭಿಣಿಯನ್ನು ಸೀತಾಮಾತೆಯನ್ನು ಅರಮನೆಯಿಂದ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಆ ಜನ ಯಾವ ರೀತಿ ದುಃಖ ಪಡ್ತಾ ಇದ್ದಾರೆ, ಆ ದುಃಖಪಟ್ಟಂಥ ಸಂದರ್ಭದಲ್ಲಿ ಈ ಸೀತಾಮಾತೆಯನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಸನ್ನಿವೇಶ ಎದುರಾಗ್ತದೆ. ಗಂಗಾ ನದಿಯನ್ನು ದಾಟ್ತಾರೆ, ಗಂಗಾ ನದಿಯನ್ನು ದಾಟಿ ಆ ಗಾಡಿನ ಮಧ್ಯದೊಳಗೆ ಸೀತಾಮಾತೆಯನ್ನು ಅಲ್ಲಿವರೆಗೂ ಹೇಳೋದಿಲ್ಲ ಲಕ್ಷ್ಮಣ, ರಾಮ ಅಣ್ಣ ನಿನ್ನನ್ನು ತ್ಯಜಿಸಿದ್ದಾನೆ ಅದಕ್ಕೆ ಅಮ್ಮ ಅಂತ. ಆವಾಗ ಆ ಸೀತಾಮಾತೆ ಕೇಳ್ತಾಳೆ, ಯಾವ ಕಾರಣಕ್ಕೋಸ್ಕರ ಲಕ್ಷ್ಮಣ ನನ್ನನ್ನು ಈ ಕಾಡೊಳಗೆ ಕರ್ಕೊಬಂದೆ ಅಂತ ಕೇಳ್ತಾಳೆ. ಆವಾಗ ವಿಧಿ ಇಲ್ಲದೇ ಇರೋ ಸತ್ಯವನ್ನೇ ಹೇಳ್ತಾನೆ ಲಕ್ಷ್ಮಣ. ಅದಕ್ಕೆ ನಿಮ್ಮನ್ನು ಅಣ್ಣ ತ್ಯಜಿಸಿದ್ದಾನೆ, ನಿಮ್ಮನ್ನು ಕಾಡಿಗೆ ಬಿಟ್ಟು ಬರೋಕ್ಕೆ ಹೇಳಿದ್ದಾನೆ, ನಾನು ಏನು ಮಾಡಲಿ, ಇಂಥ ಕಷ್ಟದ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದೇನೆ ಅಂದ್ಬಿಟ್ಟು ಬಹಳ ದುಃಖ ಪಡ್ತಾನೆ. ಆನಂತರ ಆ ಸೀತಾಮಾತೆ ಯಾವ ರೀತಿ ಕಷ್ಟಪಟ್ಟಳು, ಯಾವ ರೀತಿಯಲ್ಲಿ ತನ್ನ 2 ಮಕ್ಕಳಿಗೆ ಜನ್ಮ ನೀಡ್ತಾಳೆ, ಹಾಗೂ ಆ ಸುತ್ತ ಆ ಕಾಡಲ್ಲಿರುವಂಥ ಕ್ರೂರ ಮೃಗಗಳು ಹೆಂಗಿದ್ದೋ, ಅಲ್ಲಿರುವಂತಹ ಭಯ ಹೇಗಿತ್ತು, ಆ ದುಃಖ ಏನು, ಇದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸುವಂಥದ್ದೇ ಈ ಪದ್ಯಭಾಗದ ಸಾರಾಂಶ. ಅಲುಬಿದಳ್ ಕಲ್ಮರ ಕರಗುವಂತೆ, ಒಂದೇ ಸಮನೆಗಳು ಅಂತ ಅಳ್ತಾ ಇದ್ದಾಳೆ, ಕಲ್ಲು ಮರ ಕರಗುವ ರೀತಿಯಲ್ಲಿ ಅನ್ನುವಂಥದ್ದು. ನೋಡಿ ವಿದ್ಯಾರ್ಥಿಗಳ, ಮೊದಲನೇದಾಗಿ ನಾನು ಇಲ್ಲಿ ಒಂದು ಪೀಠಿಕೆಯನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಶತಮಾನಗಳು ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ. ಶತಮಾನ ಅಂದರೆ ಶತ ಅಂದರೆ 100 ವರ್ಷ. ಎಷ್ಟು ಈ ಭೂಮಿ ಮೇಲೆ ಎಷ್ಟು ವರ್ಷಗಳು ಬಂದರೂ ಕೂಡ ಹೆಣ್ಣಿನ ಮೇಲೆ ದೌರ್ಜನ್ಯ ನಿಂತೇ ಇಲ್ಲ. ಇವು ಕಾಲ ದೇಶಗಳನ್ನು ಮೀರಿ ನಡೆಯುತ್ತಿವೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಕಲಿಯುವುದು ಸೂಕ್ತ. ನಿಸರ್ಗ ಒಂದು ಸಲ ಮನುಷ್ಯನ ಒಂದು ಪಾಪಕೋಪ ಜಾಸ್ತಿ ಆದರೆ ನಾವು ಪ್ರಕೃತಿ ನೋಡಿ ಕಲಿಸಬೇಕಾಗ್ತದೆ. ಆ ಪ್ರಕೃತಿ ನೋಡಿ ಕಲಿಸ್ತದೆ ಮನುಷ್ಯನಿಗೆ ಆ ನಿಜವಾದಂತಹ ಹೇಗಿರಬೇಕು, ಪ್ರಾಣಿ ಪಕ್ಷಿಗಳು ಹೇಗೆ ಬದುಕ್ತಾ ಇದ್ದಾವೋ ಹಾಗೆ ಒಂದು ಪ್ರೀತಿಯನ್ನು ನಾವು ಅವರಿಂದ ಕಲಿಬೇಕಾಗ್ತದೆ. ಅಂಥ ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು ಈ ಸಾಹಿತ್ಯ ಭಾಗದಿಂದ ಕಾಣ್ತಾ ಹೋಗ್ತೀವಿ. ಇಷ್ಟೊತ್ತಾಗಲೇ ರಾಮ ಕರೆದು ಲಕ್ಷ್ಮಣನನ್ನು, ಲಕ್ಷ್ಮಣ
ಯಾರಿಗೂ ಹೇಳ್ಬೇಡ, ನಿನ್ನ ಅತ್ತಿಗೆನ ಕರ್ಕೊಂಡೋಗಿ ಕಾಡೊಳಗೆ ಬಿಟ್ಟು ಬಾ ಅಂತ ಆ ನಿರ್ಧಾರ ಮಾಡಿದ್ದಾನೆ, ಆದೇಶ ಕೊಟ್ಟಿದ್ದಾನೆ ಲಕ್ಷ್ಮಣನಿಗೆ. ಲಕ್ಷ್ಮಣ ಮರು ಮಾತಾಡದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೀತಾಮಾತೆಯನ್ನು. ಸೀತೆಗೆ ತುಂಬ ಕಾಡು ಅಂದರೆ ತುಂಬ ಇಷ್ಟ, ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟಿದ್ದಾನೆ. ಸೀತೆ ಗೊತ್ತಿಲ್ಲ ಈಗ ಪ್ರಾರಂಭದಲ್ಲಿ ಎಲ್ಲಿಗೋಗ್ತಾ ಇದ್ದೀನಿ ಅಂತ. ಲಕ್ಷ್ಮಣ ಕುದುರೆಗಳಿಗೆ ಚಾವಟಿ ಹೊಡ್ಕೊಂಡು ಕಾಡಿನ ಕಡೆ ಮುಖ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಂದ ಪ್ರಾರಂಭ ಆಗ್ತದೆ ಪದ್ಯಭಾಗ. ವಿದ್ಯಾರ್ಥಿಗಳ ನೋಡ್ಕೊಳ್ಳಿ, ಮುಂದೆ ಕುದುರೆಗಳಿಗೆ ಹೊಡ್ಕೊಂಡು ರಥದ ಮೇಲೆ ಕೂರಿಸ್ಕೊಂಡು ಸೀತಾಮಾತೆಯನ್ನು, ತನ್ನ ತಾಯಿ ಸಮಾನವಳಾದಂಥ ಅತ್ತಿಗೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂಥ ಸಂದರ್ಭದಿಂದ ಪ್ರಾರಂಭ ಆಗ್ತದೆ. ಇಲ್ಲಿ ನಮ್ಮ ಕವಿ ಈ ವೈಶಂಪಾಯನ ಶಿಷ್ಯನಾದಂತಹ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಕಥೆ ಹೇಳುವಂತಹ ಸಂದರ್ಭದಿಂದ ಪ್ರಾರಂಭ ಆಗ್ತದೆ. ಅರಸ ಕೇಳ್, ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರಹದೊಳ್ ಚಲಿಸುವ ಪತಾಕೆ ರಘುವರನಂಗನೆಯನ್ ಉಳಿದನ್ ಆಹಹ ಎಂದಡಿ ಗಡಿಗೆ ತಲೆಗೊಡಹುವಂತಿರಲ್ಕೆ ಪರಮದಾರುಣಂ ಆಯ್ತ್ ಎಂದ್ ಅಯೋಧ್ಯಾಪುರದ ನೆರವಿಯಂ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡನ್ ಅನಿಲ ವೇಗದಿಂದ ರಥವನು. ಅರಸ ಕೇಳಿಸ್ಕಪ್ಪ, ನಿನ್ನ ಅರ್ಜುನ ಮತ್ತು ಬಬ್ರುವಾನರ ಜಗಳಕ್ಕೆ ಯುದ್ಧಕ್ಕೆ ನೀನು ಹಿಂಗಂತ ಇದೆಯಾ? ಕೇಳಿಸ್ಕೊ, ಇಲ್ಲಿ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಕಥೆ ಹೇಳ್ತಾ ಹೋಗ್ತಾ ಇದ್ದಾನೆ. ಏನಂತ? ವೈದೇಹಿಯಂ ಕೊಂಡು, ವೈದೇಹಿ ಅಂತಂದರೆ ಸೀತಾಮಾತೆಯನ್ನು ಕರೆದುಕೊಂಡು ತೆರಳುವ, ಹೋಗ್ತಾ ಇರುವಂತಹ ರಥಾಗ್ರಹದೊಳ್ ಚಲಿಸುವ, ರಥದೊಳಗೆ ಕೂರಿಸ್ಕೊಂಡು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಪತಾಕೆ, ಪತಾಕೆ ಅಂತಂದರೆ ಅವನ ರಥದ ಮೇಲಿರುವ ಆ ಬಾವುಟ, ಫ್ಲ್ಯಾಗ್. ರಘುವರನ್ ಅಂಗನೆಯನ್, ಅಪ್ಪ ಆ ಬಾವುಟ ಹೀಗೆ 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 ಬೇಡ 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 ಬೇಡ, ರಘುವರನಾದಂಥ ಶ್ರೀರಾಮಚಂದ್ರನ ಆ ಮಡದಿಯಾದಂತಹ ಈ ಸೀತಾಮಾತೆಯನ್ನು ಆಹ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ತಲೆಗೊಡಹುವಂತಿರಲ್ಕೆ. ಲಕ್ಷ್ಮಣ ಕರ್ಕೋಬೇಡ ಕಣಪ್ಪ, ಕರ್ಕೋಬೇಡ ಕಣೋ, ತುಂಬು ಗರ್ಭಿಣಿ ಕರ್ಕೋಬೇಡ ಅಂತ ಆ ಬಾವುಟ ಕೂಡ ಬೇಡ 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 ಅಂತ ಹೇಳ್ತಾ ಇದ್ದೀಯಂತೆ. ಆಗ ಪರಮದಾರುಣಂ ಆಯ್ತೆಂದ ಅಯೋಧ್ಯಾಪುರದ, ಪರಮದಾರುಣವಾಯಿತು. ಎಂಥ ಕೆಟ್ಟಗಳಿಗೆ ಬಂತಪ್ಪ, ಎಂಥ ವಿಷಗಳಿಗೆ ಬಂತೋ ಅಯೋಧ್ಯಾಪುರದ ಜನರೇ. ಅಯೋಧ್ಯಾಪುರದ ಜನ ಎಲ್ಲರೂ ಕೂಡ ಅಕ್ಕಪಕ್ಕ ಎಲ್ಲ ಲೈನಲ್ಲಿ ನಿಂತ್ಕೊಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸಾಲಾಗಿ ನಿಂತು ಜನಂ ಗುಜುಗುಜಿಸಿ ಅಂದರೆ ಪಿಸು ಮಾತಿನಲ್ಲೇ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಏನಂತ? ಎಂತಹ ಕೆಟ್ಟ ಕೆಲಸ ಬಂತಪ್ಪ, ಎಂಥ ಕೆಟ್ಟ ಕಾರ್ಯ ಆಗ್ತು. ಮನದಿ ಕರಗಿ, ಇಂಥ ತುಂಬು ಗರ್ಭಿಣಿಯನ್ನು ಈ ಸೀತಾಮಾತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನಲ್ಲಪ್ಪ ಲಕ್ಷ್ಮಣ ಕಾಡೊಳಕ್ಕೆ ಬಿಡೋದಿಕ್ಕೆ. ಮನದಿ ಕರಗಿ, ಮನಸ್ಸಿನೊಳಗೆ ಎಂತಹ ಕ್ರೂರಿಗಳಾದವರು ಕೂಡ ಕರಗಿ ಕಾತರಿಸುತ್ತಿರೆ ಪರಿಸಿದಂ. ಎಲ್ರಿಗೂ ಭಯ ಆತಂಕ ಆವರಿಸ್ಕೊಂಡಿದೆ. ಆಗ ಕಾಳ್ಬಟ್ಟೆಗೊಂಡನ್ ಅನಿಲ ವೇಗದಿಂದ ರಥವನು. ಕಾಳ್ಬಟ್ಟೆ, ಬಟ್ಟೆ ಅಂದರೆ ದಾರಿ. ಕಾಡಿನ ಕಡೆ ವೇಗವಾಗಿ ರಥವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಈ ಲಕ್ಷ್ಮಣ. ಇದು ಮೊದಲನೇ ಪದ್ಯಭಾಗದ ಸಾರಾಂಶ. ವಿದ್ಯಾರ್ಥಿಗಳ ಅರ್ಥ ಆಗ್ತಾ ಇದ್ದೆ? ಈಗ ಒಂದು ಸಲ ನೋಟ್ ಕೇಳಿಸ್ಕೊಳ್ಳಿ, ಹಂಗೂ ಕೂಡ ಗೈಡಲ್ಲಿರ್ತದೆ. ಅದರ ಅರ್ಥವನ್ನು ನೀವು ಮತ್ತೆ ಒಂದು ಸಲ ಓದ್ರಿ, ಅರ್ಥ ಆಗುತ್ತೆ. ನಂತರ ಎರಡನೇ ಪದ್ಯಭಾಗ. ಈ ರೀತಿಯಾಗಿ ಕಾಡಿನ ಕಡೆ ಅನಿಲ ವೇಗದಿಂದ ಅತ್ಯಂತ ವೇಗವಾಗಿ ಹೊರಟಂತಹ ರಥವನ್ನು ಓಡಿಸ್ಕೊಂಡು ತೆಗೆದುಕೊಂಡು ಹೋಗಿ ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ರಥದಿಂದ ಇಳಿದು ವಾಯುವೇಗದಲ್ಲಿ ಹೊರಟಂತಹ ಈ ನಮ್ಮ ಲಕ್ಷ್ಮಣನು ಮಂದಾಕಿನಿ ಅಂದರೆ ಗಂಗಾ ನದಿ. ಬರ್ಕೊಳ್ಳಿ ವಿದ್ಯಾರ್ಥಿಗಳ. ಮಂದಾಕಿನಿಗೆ ನಮಸ್ಕರಿಸಿ ಪೊಡಮಟ್ಟು ಬಳಿಕ ನಾವಿಕರೊಡನೆ, ನಾವಿಕ ಅಂತಂದರೆ ಆ ಗಂಗಾ ನದಿಯನ್ನು ದಾಟಿಸೋದಕ್ಕೆ ಈ ಕಡೆಯಿಂದ ಆ ಕಡೆಗೆ ಇರ್ತಾರಲ್ಲ, ಹುಟ್ಟಾಕೊಂಡು ಕರ್ಕೊಂಡು ಹೋಗುವಂಥವ್ರು,
ಆ ನಾವಿಕರೊಡನೆ ರಥದಿಂದ ಕೆಳಗಿಳಿದು ಗಂಗೆಗೆ ನಮಸ್ಕರಿಸಿ ಅವರು ನಾವಿಕರ ಸಹಾಯದಿಂದ ನಾವೆದೊಳ್ಗಂಗೆಯಂ, ನಾವಿಕರ ಸಹಾಯದಿಂದ ನಾವೆಯೊಳಗೆ ಆ ದೋಣಿಯ ಒಳಗೆ ಕುಳಿತುಕೊಂಡು ಕಳೆದು ನಿರ್ಮಲ ತೀರ್ಥದೊಳ್ಮಿಂದು, ಆ ಪವಿತ್ರವಾದ ಸೀತಾಮಾತೆ ಹಾಗೂ ಆ ಲಕ್ಷ್ಮಣ ಇಬ್ಬರು ಕೂಡ ಪವಿತ್ರವಾದ ಗಂಗಾ ನದಿಯಲ್ಲಿ ಮಿಂದು, ನಿರ್ಮಲ ತೀರ್ಥದೊಳ್ಮಿಂದು ಅಲ್ಲಿ ಅವರು ಸ್ನಾನವನ್ನು ಮಾಡಿ ಸೌಮಿತ್ರಿ ಮತ್ತು ಭೂಜಾತೆ, ಸೌಮಿತ್ರಿ ಅಂದರೆ ಲಕ್ಷ್ಮಣ ಹಾಗೂ ಭೂಜಾತೆ ಅಂದರೆ ಈ ಸೀತಾಮಾತೆ ಸಹಿತ ಒಳಗೊಳಗೆ ಮರುಗಿ ಅಂದರೆ ಅಯ್ಯೋ ನನಗೆ ಇಂಥ ಕೆಲಸ ಆಯ್ತಲ್ಲಪ್ಪ, ಇಂತಹ ಈ ತುಂಬು ಗರ್ಭಿಣಿಯನ್ನು ನಾನು ಈ ಸಂದರ್ಭದಲ್ಲಿ ಇವಳನ್ನು ಕಾಡಿಗೆ ಬಿಡಬೇಕಲ್ಲಪ್ಪ ಅಂತ ಸಂಕಟಪಟ್ಟುಕೊಂಡು ಚಿಂತಿಸುವ ಮುಂದೆಳೆದುಗ್ರ ಮೃಗ ಪಕ್ಷಿಗಣದಿಂದ, ಇನ್ನು ಕಾಡೊಳಗೆ ಎಂತೆಂತಹ ಉಗ್ರವಾದ ಕ್ರೂರವಾದಂತಹ ಮೃಗಗಳು ಪಕ್ಷಿಗಳು ಗೂರ್ಮಿಸುವ ಅಳುವಂ, ಗೂರ್ಮಿಸುವ ಅಂತಂದರೆ ಗರ್ಜಿಸುವಂಥ, ಅಳು ಅಂದರೆ ಪೊದೆ, ಥಿಕ್ಕೆಸ್ಟ್ ಫಾರೆಸ್ಟ್, ಅಳುಮಂ ಪಕ್ಕನಡಿ ಹಿಡು ಓಡ ಅಸದಳಂ ಎಂಬ ಕರ್ಕಸದ ಮಾರ್ಗದಿಂದ, ಅಂದರೆ ಮುಂದಕ್ಕೆ ಒಂದು ಹೆಜ್ಜೆ ಕೂಡ ಇಡೋದಕ್ಕಾಗಲ್ಲ ಅಂತಹ ಬಹಳ ಇಕ್ಕಟ್ಟಾದ ಬಹಳ ಒತ್ತೊತ್ತಾಗಿರುವಂತಹ ಮಾರ್ಗದಿಂದ ಸೀತಾಮಾತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ನಾವಿಯನ್ನು ಎಳೆದು ಮುಂದೆ ಈ ಲಕ್ಷ್ಮಣ ಸೀತಾಮಾತೆಯನ್ನು ಮುಂದೆ ಆ ಕಾಡೊಳಗೆ ಹೇಗಿದೆ ಎನ್ನುವಂಥದ್ದನ್ನು ಕವಿ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾರೆ ನೋಡಿ. ಇರುಳಂತೆ ಪಗಲಂತೆ ಮಕದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಅರಿನುತ ಶಿವಂ ಆವಾಸಂ ಆಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ ಇಡೀದಿರುತ್ತಿರ್ದುದ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಂ ಆಗಿ ಮುಂದೆ ನೋಡಿ. ಗರ್ಭಿಣಿಯಾದಂತಹ ಸೀತಾಮಾತೆಯನ್ನು ಲಕ್ಷ್ಮಣನು ಅರಣ್ಯವನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಕವಿ ಆ ಅರಣ್ಯ ಹೇಗಿತ್ತು ಅನ್ನುವಂಥದ್ದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ನೋಡಿ. ಇರುಳು ಅಂತಂದರೆ ಕತ್ತಲೆ, ಹಗಲು ಒಂದ್ಸಲ ಬೆಳಕು ಬರ್ತದಂತೆ, ಒಂದ್ಸಲ ಹಗಲು ಬರ್ತದಂತೆ. ಮಕ ಅಂತಂದರೆ ಯಜ್ಞದಂತೆ, ದಿವ ಅಂದರೆ ಸ್ವರ್ಗದಂತೆ. ಒಂದು ಸಲ ಇಲ್ಲಿ ಯಜ್ಞ, ಇನ್ನೊಂದು ಸಲ ಸ್ವರ್ಗ, ಇನ್ನೊಂದು ಸಾರಿ ವರ ಪಯೋನಿಧಿಯಂತೆ. ಪಯೋನಿಧಿ ಅಂತಂದರೆ ಹಾಲಿನ ಸಾಗರ, ಹಾಲಿನ ಕಡಲಿನಂತೆ ಕಾಣಿಸ್ತಾ ಇತ್ತಂತೆ ಆ ಕಾಡು. ಇನ್ನೊಂದು ಸಲ ಕೈಲಾಸಗಿರಿಯಂತೆ, ಕೈಲಾಸ ಅಂತಂದರೆ ಶಿವನ ವಾಸಸ್ಥಾನ ಇದೆಯಲ್ಲ ಆ ರೀತಿಯಾಗಿರ್ತಾ ಇತ್ತಂತೆ ಆ ಕಾಡು. ಹಾಗೆ ಮತ್ತೊಮ್ಮೆ ನಿರುತಮಂ ಸೋಮಾರ್ಕ, ಸೋಮ ಅಂದರೆ ಚಂದ್ರ, ಅರ್ಕ ಅಂದರೆ ಶಿವ, ಈ ಸೂರ್ಯ ಚಂದ್ರರ ಪ್ರಭೆಯಂತೆ, ಶಿಖಿ ಅಂದರೆ ಪ್ರಭೆ ಬೆಳಕಿನಂತೆ. ಹಾಗೆಯೇ ಸಹಸ್ರಾಕ್ಷ, ಒಂದರ ಮೇಲೆ ಒಂದು ಹರಿನುತ ಶಿವವಾಸಂ ಆಗಿ, ಅಂದರೆ ಬೆಂಕಿಯ ಮಳೆಯಂತೆ ವೈಕುಂಠ ಹರಿನುತ, ಹರಿ ಅಂತಂದರೆ ವಿಷ್ಣು ಇರುವಂಥದ್ದು. ಹಾಗೆಯೇ ಕೈಲಾಸದ ಹಾಗೆ ವೈಕುಂಠದ ಹಾಗೆ ದುರದಂತೆ, ದುರ ಅಂದರೆ ಯುದ್ಧ ಭೂಮಿಯ ರೀತಿಯಲ್ಲಿ ಕಾಣ್ತಾ ಇತ್ತಂತೆ. ಕೊಳದಂತೆ ಕಡಲಂತೆ ನಭದಂತೆ, ಅಂದರೆ ಇಲ್ಲಿ ಕೊಳದ ರೀತಿಯಲ್ಲಿ, ಸಮುದ್ರದ ರೀತಿಯಲ್ಲಿ, ಆಕಾಶದ ರೀತಿಯಲ್ಲಿ. ಹಾಗೆ ಶರಪುಂಡರೀಕ ವಿದ್ರುಮ, ಶರಪುಂಡರೀಕ ಅಂತಂದರೆ ಭಯಂಕರವಾದಂಥ ಕಾಡಿನ ಪ್ರಾಣಿ ಪಕ್ಷಿಗಳ ಒಂದು ದೊಡ್ಡ ಸಮುದ್ರದ ರೀತಿಯಲ್ಲಿ ವೃಕ್ಷಮಯದೊಳ್ ಇಡೀ ತಿರ್ದುದ, ವೃಕ್ಷ ಅಂದರೆ ಮರ, ಇಡೀ ಕಾಡು
ಆ ಕಾಡೊಳಗೆ ಈ ಅರಣ್ಯವು ಎಲ್ಲವೂ ಕೂಡ ಕಾಣ್ತಾ ಹೋಗ್ತದೆ. ಮಹಾಟವಿ ಜಾನಕಿಯ ಕಣ್ಗೆ, ಈ ಮಹಾಕಾಡು, ದೊಡ್ಡ ಕಾಡು ಜಾನಕಿಯ ಕಣ್ಗೆ ಘೋರತರಮ್ಮಾಗಿ ಕಾಣಿಸ್ತದೆ. ಏನಪ್ಪ ಇಷ್ಟೊಂದು ಭಯಂಕರವಾಗಿದೆಯಲ್ಲ, ಈ ಕಾಡೊಳಕ್ಕೆ ಯಾಕಾರು ಕರ್ಕೊಬಂದ ಈ ಲಕ್ಷ್ಮಣ ಅಂತ ಇವಳಿಗೆ ಒಂದು ರೀತಿಯಾಗಿ ಕಾಣಿಸ್ತದೆ. ಕವಿ ಇಲ್ಲಿ ಯಾವ ರೀತಿ ಸೀತಾಮಾತೆಗೆ ಕಾಣಿಸ್ತು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಮುಂದೆ ಇದಾದ ಮೇಲೆ ಭಯ ಆಗ್ತದೆ ಸೀತಾಮಾತೆಗೆ. ಕೇಳ್ತಾಳೆ, ಲಕ್ಷ್ಮಣ ಲಕ್ಷ್ಮಣ ಎಲ್ಲಿ? ಮುನಿಪೋತ್ತಮರ ಪಾವನದ ವನದ ಎಡೆಗಳು ಎಲ್ಲಿ? ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ? ಸುಹವಿಗಳ ಕಂಪೊಗೆದ ಪೂಗೆಳೆದ ಅಗ್ನಿಹೋತ್ರದ ಕುಟಿರಂಗಳು ಎಲ್ಲಿ? ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳೆಲ್ಲಿ? ಎಲ್ಲಿಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸೊಯ್ದಳು. ತಮ್ಮ ಮೈದುನ, ಲಕ್ಷ್ಮಣ ಎಲ್ಲಿಗಪ್ಪ ನನ್ನನ್ನು ಕರ್ಕೊಬಂದೆ? ಋಷಿ ಮುನಿಗಳ ಆಶ್ರಮಕ್ಕೆ ನನ್ನನ್ನು ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ನೀನು ಭಯಂಕರವಾದಂಥ ಈ ಕಾಡೊಳಕ್ಕೆ ಕರ್ಕೊಬಂದಿದೆಯಲ್ಲ, ಎಲ್ಲಿ? ಮುನಿ ಋಷಿ ಉತ್ತಮರ ಆ ಪವಿತ್ರವಾದಂಥ ವನಗಳು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಒಂದೂ ಇಲ್ಲ. ಹಾಗೆಯೇ ಸಿದ್ಧಾಶ್ರಮಗಳು ಎಲ್ಲಿ? ಪವಿತ್ರವಾದ ಮುನಿಗಳ ಆಶ್ರಮಗಳು ಕಣ್ಣಿಗೆ ಒಂದೂ ಕಾಣುತ್ತಿಲ್ಲವಲ್ಲ. ಪೂಗೆಳೆದ ಅಗ್ನಿಹೋತ್ರದ ಕುಟೀರಗಳೆಲ್ಲಿ? ಋಷಿಮುನಿಗಳಿರುವಂತಹ ಕುಟೀರಗಳು, ಆ ಗುಡಿಸಲುಗಳು ಎಲ್ಲಿ? ಒಂದೂ ಇಲ್ಲ. ಎಲ್ಲಿ? ಪರಿಚಿತವಾದಂಥ ವೇದಶಾಸ್ತ್ರ ಧ್ವನಿಗಳೆಲ್ಲಿ? ವೇದ ಶಾಸ್ತ್ರಗಳಿರುವಂತಹ ಒಂದೂ ಸ್ಥಳಗಳು ನನ್ನ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಮಂಗಳಕರವಾದಂಥ ಸ್ಥಳಗಳು ಎಲ್ಲಿ ಕಾಣ್ತಾ ಇಲ್ವಲ್ಲ. ಇಲ್ಲಿಗೆ ಕರ್ಕೊಂಡು ಬರ್ದೇನೆ ಇಲ್ಲಿ ನೀನು ದಾರುಣವಾದ ಅಂದರೆ ಅತ್ಯಂತ ಭಯಂಕರವಾದಂಥ, ಅತ್ಯಂತ ಕೆಟ್ಟದಾದ ಕ್ರೂರ ಮೃಗಗಳು ವಾಸ ಮಾಡುವಂತಹ ಈ ಕಟ್ಟಡವಿ, ಅತ್ಯಂತ ಈ ಘನಘೋರವಾದಂತಹ ಈ ಅಡವಿಗೆ ಏಕೈ ತಂದೆ ನನ್ನನ್ನು ಯಾಕಪ್ಪ ಕರ್ಕೊಂಡು ಬಂದಿದ್ಯಾ? ತಂದೆ ಹೇಳೋ, ಸೌಮಿತ್ರಿ ಹೇಳಪ್ಪ ಹೇಳುವಂತ ಜಾನಕಿ ಸುಯ್ದಳು. ಜಾನಕಿ ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಉಸ್ ಅಂತ ಅಂದರೆ ತುಂಬು ಗರ್ಭಿಣಿ ಎಷ್ಟು ಸಂಕಟವನ್ನು ಪಡ್ತಾ ಇದ್ದಾಳೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಹಾಗೆಯೇ ನಾವು ಇಲ್ಲಿ ಕೊನೆಗೆ ವಿದ್ಯಾರ್ಥಿಗಳ ಈ ಇನ್ನೊಂದು ಪದ್ಯವನ್ನು ಮುಗಿಸ್ತೀನಿ. ಆಗ ನರನಾಥ ಕೇಳವನಿಸುತ್ತೆ ನುಡಿದ ಮಾತಿಗುತ್ತರವನ್ನಾಡದೆ ಮನದೊಳ್ಳೂರೆನೊಂದು ರಾಘವೇಶ್ವರನಿಂದ ಕಷ್ಟಮಂಪೇಳ್ದಪೆನೋ ಮೀನ್ ಉಸುರದಿರ್ದಪೆನೋ ನಿಷ್ಠುರದೊಳ್ ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ಳಿರಿಸಿ ಪೋದಪನೆಂತು ಪೋಗದಿರ್ದೊಡೆ ಸಹೋದರನ್ ಏನ್ ಎಂದಪ್ಪನೋ ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನೋ. ಅಯ್ಯೋ, ಇಂಥ ಧರ್ಮ ಸಂಕಟ ಯಾರಿಗೂ ಬೇಡಪ್ಪ ಅಂತ ಒಳ್ಳೊಳಗೆ ನೋಡ್ತಾ ಇದ್ದಾನೆ. ಅದಕ್ಕೆ ಕೇಳ್ತಾ ಇದ್ದಾಳೆ, ಲಕ್ಷ್ಮಣ ಏನು ಕರ್ಕೊಬಂದಪ್ಪ ಇಲ್ಲಿಗೆ ಹೇಳು. ಇಲ್ಲಿ ಎಲೈ ಸೀತಾಮಾತೆ ಕೇಳಿದಂಥ ಪ್ರಶ್ನೆಗೆ ಲಕ್ಷ್ಮಣನಿಗೆ ಮನಸ್ಸಿಗೆ ತುಂಬ ನೋವಾಗ್ತದೆ. ನರನಾಥ ಕೇಳ ಅವನಿಸುತ್ತೆ ನುಡಿದ, ಇಡೀ ಜಗತ್ತಿಗೆ ಚಕ್ರವರ್ತಿಯಾದಂಥ ಶ್ರೀರಾಮನ ಮಾತಿಗೆ ನಾನು ಯಾವ ರೀತಿ ನಡ್ಕೋಬೇಕಪ್ಪ ಅಂತ ನೋವಾಗಿ, ಮನಸ್ಸಿಗೆ ನೋವಾಗಿ, ರಘುರಾಮ ಹೇಳಿರುವಂಥ ಮಾತನ್ನು ನಾನು ಯಾವ ಬಾಯಲ್ಲಿ ಹೇಳಲಿ? ನರನಾಥ ಕೇಳ ಅವನಿಸುತ್ತೆ. ಅವನಿ ಅಂದರೆ ಭೂಮಿಯ ಮಗಳು ಕೇಳ್ತಾ ಇದ್ದಾಳೆ. ನುಡಿದ ಮಾತಿಗೆ ಉತ್ತರವನ್ನಾಡದೆ ಎದುರುತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಲಕ್ಷ್ಮಣನ ಕೈಲಿ. ಮನದೊಳ್ಳೂರೇ ನೊಂದು, ಅತ್ಯಂತ ದುಃಖದಿಂದ ನೊಂದು ರಾಘವೇಶ್ವರನಿಂದ ಕಷ್ಟಮಂಪೇಳ್ದಪೇನೋ, ರಘುರಾಮ ಹೇಳಿರುವಂಥ ಮಾತನ್ನು ನಾನು ಹೆಂಗೇಳಿ ಅದಕ್ಕೆ ಜೊತೆಲಿ. ಆದರೆ ರಾಘವೇಶ್ವರನಿಂದ ಕಷ್ಟಮಂಪೇಳ್ದಪೇನೋ ಮೇಣ್ ಉಸುರದಿರ್ದಪೇನೋ ನಿಷ್ಠುರದೊಳ್
ಒಂದು ವೇಳೆ ಹೇಳದೆ ಹೋದರೆ ಸೂರ್ಯವಂಶದ ಮಹಾರಾಣಿಯಾದಂಥ ಸೀತೆಯನ್ನು ಒಬ್ಬಂಟಿಯಾಗಿ ಹೇಗಪ್ಪ ಬಿಟ್ಟು ಹೋಗುವುದು? ಎರಡು ಕಡೆನೂ ಕೂಡ ಯೋಚಿಸ್ತಾ ಇದ್ದಾನೆ. ತರಣಿ ಕುಲ ಸಾರ್ವಭೌಮನ, ತರಣಿ ಅಂತಂದರೆ ಸೂರ್ಯಕುಲ, ಸೂರ್ಯಕುಲದ ಅತಿಶ್ರೇಷ್ಠನಾದಂತಹ ಶ್ರೀರಾಮನ ಹೆಂಡತಿಯಾದಂಥ ಸೀತಾಮಾತೆಯನ್ನು ಬರದೊಳ್ಳಿರಿಸಿ ವನ ಈ ಕಾಡೊಳಗಿರಿಸಿ ಪೋದಪ್ಪ ನಿಂತು ಹೆಂಗಪ್ಪ ಹೋಗ್ಲಿ ಬಿಟ್ಟು ಎತ್ಕೆನ ತುಂಬು ಗರ್ಭಿಣಿಯನ್ನ ಪೋಗದಿರ್ದೊಡೆ ಸಹೋದರನನ್ನು ಏನೆಂದಪೆನೋ. ಅಣ್ಣನ ಮಾತನ್ನ ಕೇಳ, ಅದಕ್ಕೆನ ಈ ಸಂಕಷ್ಟದಲ್ಲಿ ಬಿಟ್ಟು ಹೋಗ್ಲ. ಧರ್ಮ ಸಂಕಟದಿಂದ ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಂಥ ಕಷ್ಟ ಬರೋದಿರಲಿ ತಂದೆ ಅಂಥೇಳಿ ಬಹಳ ನೊಂದ್ಕೊಂಡು ಇವನೇನು ಮಾಡ್ತಾವನೆ, ಆಲೋಚಿಸ್ತಾ ಇದ್ದಾನೆ. ಅದಕ್ಕೆ ಕೇಳಿದಂತಹ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿಲ್ಲ. ವಿದ್ಯಾರ್ಥಿಗಳ ಮುಂದಿನ ತರಗತಿಯನ್ನು ನಾನು ಮುಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡ್ತೀನಿ. ಧನ್ಯವಾದಗಳು.